1000 ತೆಂಗಿನಕಾಯಿ. ಏನೇ ಇದು? ಲಿಸ್ಟು ರೀ, ಲಿಸ್ಟು. ಬೈಕೆ ಇಷ್ಟು ದಿನ ಬರೀ ಬಾಯಿ ಮಾತಿಂದ ಬರ್ತಾ ಇತ್ತು, ಈಗ ಲೀಸ್ಟ್ ಮುಖಾಂತರ ಬರಕ್ ಶುರು ಆಗ್ಬಿಟ್ಟಿದ್ಯೋ? ಸೀಮಂತನ ಮಾಡ್ಕೋಬಾರ್ದಾ, ಅದಕ್ಕೆ ಲಿಸ್ಟ್ ಬರ್ದಿದ್ದೀನಿ. ಅದ್ರಲ್ಲಿರೋದೆಲ್ಲ ತಗೊಂಡ್ ಬರ್ಬೇಕು. ಓಹೋ, ಸೀಮಂತ ಅಂತೀರಿ? ಸೀಮಂತ ಆಂಜನೇಯ ಹಸುವಿನಿಂದ ಹಗ್ಗ ತಿನ್ಬೇಕಾದ್ರೆ ಪೂಜಾರಪ್ಪ ಶಾವ್ಗೆ ಬೇಡಿದಂತೆ. ನಾನೇ ತಿಂಗಳ ಕೊನೆ ಬೀಡಿ ಸೇದಕ್ಕೂ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ತಗೋ ಸಂಬಳ ಬಂದ್ಮೇಲೆ ನೋಡೋಣ. ಅಯ್ಯ, ನೀವು ಸಂಬಳದಲ್ಲ ತಗೊಂಬನ್ನಿ, ಗಿಂಬಳದಲ್ಲ ತಗೊಂಬನ್ನಿ, ಅದೆಲ್ಲ ನನಗ್ ಗೊತ್ತಿಲ್ಲ. ನಾನು ಸೀಮಂತನ ಮಾಡ್ಕೋಬೇಕು ಅಷ್ಟೇ. ತಡಿ, ಏನ್ ಬರ್ದಿದ್ಯಾ ನೋಡೋಣ. 1000 ತೆಂಗಿನಕಾಯಿ, 20 ಗೊನೆ ಬಾಳೆಹಣ್ಣು, 50 ಗೊನೆ ಬಾಳೆಹಣ್ಣು, 5 kg ಅಡಿಕೆ, 2000 ವಿಳ್ಳೆದೆಲೆ, 1000 ಊಟದೆಲೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇದೆಲ್ಲ? ನಿರುದ್ಯೋಗ ಸಮಸ್ಯೆ ರೀ. ನಮಗ್ ಮುಂದೆ ಹುಟ್ಟುತ್ತಲ್ಲ ಮಗು, ಅದಕ್ಕೊಂದ್ ಚಿಲ್ಲರೆ ಅಂಗಡಿ ಹಾಕೊಳೋಣ ಅಂತ ಬರ್ಸಿದೀನಿ. ಅಯ್ಯೋ, ನಿಮ್ ಮುಖಕ್ಕೆ ಹೋದ್ರಿ ಮುಚ್ಕೊಂಡು. ಮುಚ್ಕೋತೀನಿ ಕಣೆ, ಮುಚ್ಕೋತೀನಿ. ನಾನು ಮುಚ್ಕೊಂಡಲೇ ಇದ್ರೆ ನೀನು ಬಿಚ್ಕೊಂಡು ಬೀದಿಗೆ ಓಡೋಗ್ತೀಯಲ್ಲೇ. ಏನಂದ್ರಿ? ಬಾಯ್ ಬಡ್ಕೊಂಡು. ಮುಂದ್ ಓದಿ ಓದಿ ಓದಿ. 2 ಕಾಂಜೀವರಂ, 2 ಬನಾರಸ್ ರೇಷ್ಮೆ ಸೀರೆ. ನನಗೆ ಇನ್ನೇನ್ ನನಗೆ ಅಂತ ಹೇಳದ್ನ? 9 ಸಾದಾ ಸೀರೆ, 100 ರವಿಕೆ ಬಟ್ಟೆ. ಉಡಿ ತುಂಬ ಮುತ್ತೈದರಿಗೆ ಸಾದಾ ಸೀರೆ, ಆಶೀರ್ವಾದ ಮಾಡೋ ಮುತ್ತೈದರಿಗೆ ರವಿಕೆ ಬಟ್ಟೆ. ಅಯ್ಯೋ, ನೀನ್ ನಾಳೆ ಸೀಮಂತರದ ಲೀಸ್ಟ್ ನನ್ ಎಕ್ಕಡ ಅಲ್ಲ ಕಡೆ. ನನಗ್ ನೀನ್ ಮಾತ್ರ ಎಂಡ್ರು, ನಿನ್ ಉಡಿ ತುಂಬಕ್ ಬರೋರು, ಆಶೀರ್ವಾದ ಮಾಡಕ್ ಬರೋರೆಲ್ಲ ಎಂಡ್ರು. ಹೇಳು. ಇರೋ ಒಬ್ಬೆಂಟಿಗೆ ಸೀಮಂತನ ಮಾಡಕ್ಕೆ ಈ ಪಾಟಿ ಮುಲುಕ್ತಾ ಇದೀರಾ? ಇನ್ ಬೀದಿ ಲೋಗ ಹೆಂಗ್ಸೆಲ್ಲ ಬೇಕಾ ಈ ಕರೆ ಮುಸುಡಿಗೆ? ನೋಡ್ರಿ, ಲಿಸ್ಟ್ ಅಲ್ಲಿರೋ ಸಾಮಾನೆಲ್ಲ ತಂದು ಕೊಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಬೀದಿಗೆ ಹೋಗಿ ಬಾಯ್ ಬಡ್ಕಂತೀಯ ಅಷ್ಟೇ ತಾನೆ? ಹೋಗೆ ಬಡ್ಕೋ ಹೋಗೆ. ರೀ, ನೀವ್ ಹಿಂಗ್ ಅಂತೀರಾ ಅಂತ ನಂಗೆ ಗೊತ್ತು ರೀ, ಅದಕ್ಕೆ ನಾನು ರೆಡಿ ಆಗ್ಬಿಟ್ಟಿದೀನಿ. ಏನೇ ಮಾಡ್ತೀಯಾ? ಸೀಮಂತನ ಆಗೋವರೆಗೂ ಈ ಮಗುನ ಏರೋದೇ ಇಲ್ಲ. ಏರ್ಬೇಡ. ಎಷ್ಟ್ ದಿವ್ಸ ಹೊಟ್ಟೆಲಿ ಇಟ್ಕೊಳಕ್ ಸಾಧ್ಯನೋ ಅಷ್ಟ್ ದಿವ್ಸನೂ ಇಟ್ಕೊಂಬಿಡು. ಎಷ್ಟು ದಿನನ? ಹೊಟ್ಟೆಲಿರೋ ಮಗು ಗಂಡು ಮಗು ಆದ್ರೆ ಮೀಸೆ ಬರೋವರೆಗೂ ಏರಲ್ಲ, ಹೆಣ್ಣಾಗ್ಬಿಟ್ರೆ ಮೈ ನೆರೆಯವರೆಗೂ ಏರಲ್ಲ. ಅದ್ಯಾವ್ದಣ್ಣ ಅದು? ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ. ನೀನ್ ನೋಡಿದ್ರೆ ಇನ್ನು ರೆಡಿನೇ ಮಾಡಿಲ್ಲ. ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗೆ ರೆಡಿ ಮಾಡ್ಬಿಡ್ತೀನಿ ನೋಡು. ಇದನ್ನ ಯಾಕಣ್ಣ ತೆಗಿತಾ ಇದ್ಯಾ? ನಿನ್ನೆ ಮೊನ್ನೆ ಅಳ್ಸಲು ಯಾವ ಬೇಕು ನನ್ ಮಗನು ಇಲ್ಲ ಅಂದಿದ್ದು. ನೋಡ್ತಾ ಇರು, ನನ್ ಕೈ ಚಳಕನ ನೋಡು. ಅಯ್ಯಯ್ಯೋ, ಅಲ್ಲನಾ, ಅಯ್ಯೋ ಗಬ್ಬು ವಾಸನೆ. ಲೇ, ಬಾಯಿ ಮುಚ್ಕೊಂಡು ನಿಂತ್ಕೊಡು. ಬೇಕು ನನ್ನ ಮಗನೇ, ಇವತ್ತಿನ ಸ್ಪೆಷಲ್ ಅಂದ್ರೆ ಇದೆ ಕಣ್ಣ, ಯುವ ದೋಪು. ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ದಿನ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವರು ತಿದ್ದಿದ್ರೆ ತಿಂದು ಬೇಜಾರಾಕಿಲ್ವಲ್ಲ, ಅದಕ್ಕೆ 4 ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಉಯ್ದ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಕೊಟ್ಟೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ಇದನ್ನ ನಾಯಿನೂ ತಿನ್ನಲ್ಲ. ಜಾಸ್ತಿ ಮಾತಾಡಿದ್ರೆ ಮೂತಿ ಮೇಲೆ ಕುದಿಯ ಎಣ್ಣೆ ಹಾಕ್ಬಿಡ್ತೀನಿ. ತಾಡಾಗ ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಚೀಂಪಾಂಜಿ ನನ್ನ ಮಗನ್ ತಗೊಂಬರಲ್ಲ. ಬೇಗ ಬರ ಮೂದೇವಿ, ಹಾಕೋ ಹಾಕಯ್ಯ. ಇಲ್ಲಿ ಇನ್ನು ಸ್ವಲ್ಪ. ನಾನಲ್ಲ ಅವನು. ನಿನ್ಗೆಲ್ಲ ಬರುತ್ತೆ. ನಮ್ ದೊಡ್ಡಣ್ಣ ಕಣ್ಯ, ನಮ್ ದೊಡ್ಡಣ್ಣ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ಏನ್ ರುಚಿ! ಇವ ದೋಪು, ಇವ ದೋಪು. ಅಯ್ಯೋ ಅಳ್ಸಿ ನನ್ ಮಕ್ಳ, ಇವತ್ ನೀವು ತೋಪು. ನನಗೆ 5 ಪ್ಲೇಟ್ ಪಾರ್ಸಲ್ ಮಾಡು. ನಂಗೂ 5 ಪ್ಲೇಟ್. ನಿಮಗೆ? ನನಗೂ ಒಂದು 5 ಪಾರ್ಸಲ್. ನೋಡ್ದೇನ್ಲ ನನ್ ಯುವ ದೋಪಿನ ಕರಾಮತ್ ಹೆಂಗೈತೆ? ನಿನ್ಗೂ 1 ಪ್ಲೇಟ್ ಕೊಡ್ತೀನಿ, ಚೆನ್ನಾಗಿ ತಿನ್ಬಿಟ್ಟು ನೇರ ಸ್ವರ್ಗಕ್ಕೆ ಹೋಗ್ಬಿಡಿವಂತೆ ಬಾಕಂದ. ನಮ್ ಮಂದಿಯವ್ರ ಹಣೆಗೂ ಬೇಡ, ಒಂದ್ ಸ್ಪೆಷಲ್ ಟೀ ಮಾಡ್ಕೊಡು ಸಾಕು. ಒಂದು ಕೇಟಿನ ನಿನ್ಗಿಲ್ಲದ ಯಾಕೆ ಕಂದ ಬಾಬಾ. ಟೀ ರೆಡಿ ತಗೋ. ಇದು ಸ್ಪೆಷಲ್ ಟೀನಾ? 100 ಜನರ ಎಂಜಲು ಕೋಟಿ ತೀರ್ಥಕ್ಕೆ ಸಮ ಕೊಡು. ಇದನ್ ಕುಡಿದ್ರೆ ನಿನ್ ಜನ್ಮ ಪಾಗೋ. ನನ್ಗೇನು ಬೇಕಾಗಿಲ್ಲ, ಒಂದ್ ಲೋಟ ನೀರ್ ಕುಡ್ಕೊಂಡು ಜೀವನ ಮಾಡ್ಬಿಡ್ತೀನಿ ಸಾಕು. ನಿನ್ ನಡೆ ಬರಕ್ ನಾನೇನು ಮಾಡ್ಲಿ? ಅಯ್ಯೋ ಅದೇನ್ ಮಂತ್ರ ಊತಿ ಹೊಸಿ ನಂಗೂ ಹೇಳಯ್ಯ. ಇರ್ಲ ಕಲೀಲಿ.
ಕಲಿತು ನಿನ್ ಮಕ್ಕ ಎಳ್ಳು ಇಡು. ನಾನ್ ಹಾಕ್ತೀನಿ ನೋಡು. ಹಾಕೋ. ಇವನಿಗೆ ನಂಗೂ ಎಳ್ಳೆಯ. ಅದೆಲ್ಲ ಕುದುರೆ ಓಡಿಸ್ದಂಗೆ ಹಾಕಲಾ ನೋಡ್ಕೊಂಬ. ಅಲ್ಲೋಡ್ರಿ. ಅಯ್ಯೋ ಮಾಂಗ್ ನನ್ ಮಕ್ಳ ಇಲ್ಲ ನೋಡ್ತೀರಾ ಅಲ್ಲೋಡಿ. ಹೋಗ್ಬೇಕು ಅಂತ ಅವ್ರಿಗೆ ಹೇಳಿದೆ. ಎಲ್ಲ ನಾವು ಉಂಟ ಇರೋ ಮಗ ಹೊಸ ಎಂಟ್ರಿ ತಂಗ ಅವಳೆ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು. ಪೆಡ್ಕೆ ಕೋಟೆ ಅಂದ್ರೆ ನೆತ್ತಿ ಮ್ಯಾಗ ಹೋಗ್ಬಿಡ್ಬೇಕು. ಹಳೆ ಬೇವರ್ಸಿ ತಗೊಬಂದು ನೀನ್ ವಯಸ್ಸಿಗೆ ತಕ್ಕಂಗಾರ ಮಾತಾಡಲ್ಲ. ಅಯ್ಯೋ ಶಿವ, ನಾನೇನ್ ನನ್ ವಯಸ್ಸಿಗೆ ಮೀರಿದ್ ಮಾತಾಡಿದ್ದು. ನೀನ್ ಏನ್ರ ಅಂದೆ. ಇಲ್ಲ ನಿಮ್ಮವ್ವ. ಅವ್ವಾಗಿವ್ವ ಅಂದ್ರೆ ಯಾಕಡೆ ತಗೊಂಡ್ಬಿಟ್ಟೇನೋ. ಏನಂದೆ? ಏನಿಲ್ಲ, ತುಂಬಾ ಚಂದಾಗವಳೆ ಅಂದೆ. ಅಯ್ಯೋ ನಿನ್ ಮನೆ ಹಾಳಾಗ, ನಿನ್ ಕಣ್ಣು ಹುಳ ಬೀಳ, ನಿನ್ ನಾಗರಾವ್ ಕೊಡದ್ 4 ಜನ ಹೊತ್ಕೊಂಡೋಗ ನನ್ನ ಮುಂದೆನೆ ನನ್ನ ಹೆಂಡತಿನ ಹೊರಡಿಸಿ ಅಲ್ಕ ನನ್ ಮಗನ್ ತಗೊಂಡು ನೀನೇನ್ ಹೆಂಗ್ ಬೀಳ್ತೀಯಾ? ಸೆರ್ಗಾಕೋ. ಬಾ. ಊರಿಗೆ ಹೋಗ್ ಬರೋರ್ನೆ ನೋಡಕ್ಕೆ ಅಂತಾನೆ ಕಾಯ್ಕೊಂಡ್ ಕುಂತಿರಂಗದೆ. ನಮ್ ಮಳ್ಳೆಗ್ ಯಾವನುವೆ ಕಾಲಾಗಿನ ಎಕ್ಕಡ ತಗೊಂಡ್ ಇಕ್ಲಿಲ್ಲ ಅಲ್ವಾ? ಅಯ್ಯೋ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಅಣ್ಣ ಒಂದ್ ಬೀಡಿ ಕೊಡೋಣ. ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ. ತಾಯಿ ತಂದೆ ಕಾಸು ನೀಡಿ ಧರ್ಮ ಮಾಡಿ, ನೀವೇ ನನ್ನ ತಾಯಿ ತಂದೆ ಕಾಪಾಡಿರಿ. ಶಿವನಾಮ ಮಂತ್ರ ಒಂದೇ ಅಮರ ಜೀವಿಗೆ ಪರಮೇಶ. ಅಯ್ಯ ಎಂಟಾಣಿ ಧರ್ಮ ಮಾಡಯ್ಯ. ಒಂದ್ ಕೈ ಇಲ್ಲ ಕಡೆಯ. ಒಂದ್ ಕೈ ಆದ್ರೆ ಇದೆಯಲ್ಲ, ಹೋಗಯ್ಯ ದುಡಿ ಹೋಗು. ಕೊಡದಿದ್ರು ಕೊಡ್ತೀನೇನು, ಇಲ್ದಿರ್ ಇಲ್ಲ ಅನ್ನು ಯಾಕಂಗ್ ತಿಕಾರ್ಕಂತೀಯ? ಪರಮೇಶ ಅಯ್ಯ 4 ಕಾಣಿ ಕೊಡೆಯ. 3 ದಿವಸದ ಊಟ ಇಲ್ಲ ಕಡೆಯ. ಒಂದ್ ಕೈ ಬೇರೆ ಇಲ್ಲ ಕಡೆಯ. ಏನೇಯ ಮುರಳಿ, ಈ ದೇಶದಲ್ಲಿ ಭಿಕ್ಷುಕರ ಕಾಟ ಜಾಸ್ತಿ ಆಗೋಯ್ತು ಕಣೋ. ಅಣ್ಣ ನಿನ್ನಂತ ಕೊಡುವಂತ ತಂದೆ ತಾಯಿನೇ ಇಲ್ಲ ಅಂದ್ರೆ ನನ್ನಂತ ಪಾಪಿ ಪರದೇಸಿ ಗತಿ ಏನಣ್ಣ? ಒಂದ್ 8 ಆಣಿ ದಾನ ಮಾಡೋಣ ಅಣ್ಣ. ಕೊಡಣ್ಣ ಕೊಡಣ್ಣ. ತಲೆ ತಿಂತಾ ಇದ್ದಾನಲ್ಲಪ್ಪ, ತಗೋ ಮೊದ್ಲು. ಚಿಂದಂತ ಮನ್ಸು ಕಣಣ್ಣ. ಏನ್ ಮಾಡ್ಲಣ್ಣ, ಆ ದೇವ್ರು ನನ್ಗೆ 2 ಕೈ ಕೊಟ್ಟಿದ್ದಿದ್ರೆ ನಿನಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೆ. ಲಕ್ಷ್ಮೀ ಪುತ್ರ. ಅಮ್ಮ ಇಂಟಾಣಿ ಕೊಡಮ್ಮ, ತಿನ್ಕೋತೀನಿ. ಬೇಡಿ ನಂಬಬೇಡಿ, ಜೀವ ಹೋದರೂ ಭಿಕ್ಷುಕರನ್ನು ಎಂದಿಗೂ ನೀವು ನಂಬಬೇಡಿ. ನನಗೆ 2 ಕೈಯೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟವ್ರೆ ಗುಗ್ಗು ನನ್ ಮಕ್ಕಳು. ಸೊಂಟ ಬರ್ದ್ಬಿಟ್ಟಲ್ಲ. ಸಾರಿ ಕಿಟ, ಸಾರಿ ಪುಟ, ಸಾರಿ. ನಿನ್ಗೆ ಎಷ್ಟಲ್ಲ ಹೇಳಿದ್ದೀನಿ, ನಿನ್ಗಿಂದ ಕೂತ್ಕೊಳ್ಳೋ ಬರಲ್ಲ, ಮುಂದೆ ಹೊಡಿಯಕ್ ಬರಲ್ಲ ಅಂತ. ಏಯ್, ಯಾವ ಬದ್ಮಾಶ್ ನನ್ ಮಗ ಹೇಳ್ದ ಹೊಡಿಯಕ್ ಬರಲ್ಲ ಅಂತ? ಒಂದ್ ಸಾರಿ ಕೊಡು, ಆಮೇಲೆ ನೋಡು. ಬೇಡಪ್ಪ ಪುಣ್ಯಾತ್ಮ, ನನ್ ಚಿನ್ನ ಬಂಗಾರ. ನನಗಿನ್ನು ಮದುವೆ ಮುಂಜಿ ಆಗಿಲ್ಲ. ನೀನ್ ಇನ್ನು ಮದುವೆ ಮುಂಜಿ ಆಗಿಲ್ವಾ? ಇಲ್ಲ. 7 ಕೋಟಿ ವೆಂಕಟ್ರ ಬಿಡ, ನಿನ್ ದಯಾನೇ ದಯಾನಪ್ಪ. ಇವತ್ತಿನ ಕಾಲಕ್ಕೆ ನೀನೇ ಪುಣ್ಯವಂತ. ಯಾಕೆ? ಯಾಕೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಎಂಡ್ರನ್ ಕಟ್ಕೊಳ್ಳೋದು, ಎಂಡ ಕುಡ್ದಿರೋ ಕೋತಿನ ಕಟ್ಕೊಳ್ಳೋದು 2 ಒಂದೇ. ಹಂಗಾದ್ರೆ ನಿನ್ ಎಂಟ್ರು ಬಂದು ಎಣ್ಣ ಕುಡಿದ್ರೆ ಕೋತಿ 1 ಲಕ್ಷ ಸತಿ ಹೇಳೋ ಆ ಮಾತನ್ನ. ಬಂದೇ ಇರೋ ನಿಮಿಷ. ಎಲ್ಲೋಗ್ತೀಯಾ? ಒಳಗೋಗಿ ಕೇಳ್ಕೊಂಡ್ ಬರ್ತೀನಿ. ಫಿಟಿಂಗ್ ಇಟ್ಟಿಬಿಟ್ಟಿಯಪ್ಪ ನಿನ್ ದಮ್ಮಯ್ಯ ಅಂತೀನಿ. ಹಂಗಾದ್ರೆ ತಳ್ಳು 1 50. ಏನ್ ಗುರು ತಾವೆಲ್ಲ ಲಂಚನ? ಬಂದೇ. ಅಯ್ಯೋ ಬೆಳಗಾಗಿ ಎದ್ದು ಯಾರ ಮಕ ನೋಡುದು ಶಿವನೇ. ತಗೋ ತಗೋ ತಗೋ. ನೋಡು, ನೀನೇನಾದ್ರೂ ಒಳಗಡೆ ಹೋಗಿ ವಿಷಯ ಹೇಳ್ದೇನು, ಇದೇ ಲಾಟಿ ತಗೊಂಡು ಬೋಟಿ ತೆಗೆದು ಬಿಡ್ತಾಳೆ. ನಡಿ ನಡಿ ನಡಿ. ನಾನೆಂತ ಸ್ಟ್ರಿಕ್ಟ್ ಅಂತ ಗೊತ್ತಿದ್ರು ನಕ್ರ ಮಾಡ್ತಾರ ನನ್ನ ಮಕ್ಕಳು. ನಕ್ರ ಮರ್ಲಿ. ಗುಡ್ ಮಾರ್ನಿಂಗ್ ಸರ್. ನೋ, ಬ್ಯಾಡ್ ಮಾರ್ನಿಂಗ್. ಅಲ್ರಯ್ಯ, 11 ಗಂಟೆಗೆ ಅಳ್ಳಾಡ್ಸ್ಕೊಂಡ್ ಬಂದಿದ್ದೀರಲ್ಲ, ಇದನ್ನೇ ನಿಮ್ಮ ಅತ್ತೆ ಮನೆ ತಿಳ್ಕೊಂಡ್ರ? ದೇವಸ್ಥಾನ ಅಂತ ತಿಳ್ಕೊಂಡಿದೀವಿ ಸಾ. ನಾವು ದೇವ್ರು ಅಂತ ತಿಳ್ಕೊಂಡಿದೀವಿ. ನಾವಿಬ್ರು ಪೂಜಾರು ಅಂತ ತಿಳ್ಕೊಂಡಿದೀವಿ. ವೆರಿ ಗುಡ್ ವೆರಿ ಗುಡ್.
ಮತ್ತೆ ಲೇಟು? ಅದೇ ಸರ್ ಅಮ್ಮವ್ರು ಬರಕ್ ಹೇಳಿದ್ರು. ಅಮ್ಮವ್ರು? ಯಾರಮ್ಮವ್ರು? ಅದೇ ನಿಮ್ಮಮ್ಮವ್ರು ಸರ್. ಅದೇ ಸರ್ ನಿಮ್ ವೈಫು ಬೆಡ್ರೂಮ್ ಅಲ್ಲಿ ಕೆಲಸ ಐತೆ ಮಾಡ್ಕೊಂಡು ಹೋಗುವಂತೆ ಬಾ ಅಂದಿದ್ರು, ಅದಕ್ಕೋಗಿದ್ದೆ. ಇವ್ ಬೆಡ್ರೂಮ್ ಹೋಗಿದ್ದೆ. ಅದೇ ಸಾರ್ ನೀವು ಮನಿಗಳು ಹಾಸಿಗೆ ಅರ್ಧೋಗೈತೆ, ಅದನ್ನ ತಗೊಂಡೋಗಿ ಇಮಾಮ್ ಸಾಬಿ ತಾವು ಹೊಲ್ಸ್ಕೊಂಡ್ ಬಾ ಅಂದ್ರು. ಅದನ್ನ ಹೊಲ್ಸ್ಕೊಂಡು ತಗೊಂಡೋಗಿ ಹಾಕ್ಬಿಟ್ಟು ಬರಕ್ ಇಷ್ಟೊತ್ತಾಯ್ತು ಸರ್. ಸರಿ ಸರಿ. ನಿಂದೇನೆ ಯಾರು ಆಗ? ಅದೇ ಸರ್ ನಿಮ್ ಮಗಳು ಕರ್ಕೊಂಡು ಅದೇ ಸರ್ ಕಾನ್ವೆಂಟ್ ಬಿಡಕ್ ಕರ್ಕೊಂಡೋಗಿದ್ದೆ. ಓ ಏನ್ರಯ್ಯ ಎನ್.ಎಸ್. ರಾವ್ ತರ ಡಬಲ್ ಮೀನಿ ಮಾತಾಡಿ ನಾನು ಬಿಪಿನೇ ರೈಸ್ ಮಾಡ್ಬಿಡ್ತೀರಲ್ರಯ್ಯ. ಸಾರಿ ಸರ್. ಓಕೆ. ಕಮಿಷನ್ ಸಾಹೇಬ್ರು ಫೋನ್ ಮಾಡಿದ್ರು, ಮಾರ್ಕೆಟ್ ರೌಡಿಗಳ ಕಾಟ ಹೆಚ್ಚಾಗಿದೆ ಅಂತೆ, ಹೋಗಿ ಡ್ಯೂಟಿ ಮಾಡಾಗಿ. ಎಸ್ ಸರ್. ನಾನು ಹೋಗ್ಬೇಕಾ ಸರ್? ಇಲ್ಲ, ನೀನಿಲ್ಲೇ ಎದ್ಕೊಂಡು ನಾನು ತಿತ್ತಿ ಮಾಡು. ಆಗ್ಲಿ ಸರ್, ಬರ್ತೀವಿ ಸರ್. ಒಳ್ಳೆ ಅಲೋ ಪಂಪಣ್ಣ, ಹೇಳೋ. ಜೀವಮಾನ ಇಡೀ ನಾವು ಇದೇ ಕೆಲಸ ಮಾಡ್ಕೊಂಡಿದ್ರೆ ನಿಂತ್ಕೊಳ್ಳಯ್ಯ ಕೋಳಿ ಮಾದಯ್ಯ. ಏನ್ ಇಷ್ಟು ಅರ್ಜೆಂಟಾಗಿ ಕೊಟ್ಟಿದ್ಯಲ್ಲ, ಎಲ್ಲಿ ಕೊಟ್ಟಿದ್ಯಾ? ತನಕಾಯ ಕೊಯ್ತಾ ಇದ್ದೀನಿ, ಬತ್ತೀಯಾ? ಯವ್ ಒಂದ್ ದಿವ್ಸ ಆದ್ರೂ ನಾವು ಕೇಳಿದ ಕ್ವಶನ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೇನೆ ನೀನು? ಯವ್ ಎಲ್ಲಾನ ಒಂಟಾಗ ಎಲ್ಲಿ ಯಾಕೆ ಅಂತ ಕೇಳಿದ್ರೆ ಕೋಪ ಬರಕ್ಕಿಲ್ವಾ? ಮಾದಣ್ಣವರು ಕೋಳಿ ಖರೀದಿ ಮಾಡಕ್ ಹೋಗ್ತಾ ಇರ್ಬೇಕು. ನಿನ್ ಬಗ್ಗೆ ರಾಗಿ ಗುಡ್ಡ ಹರಾಜಾಗ್ತಾವ್ರ ಕಡೆ ಹೆಚ್ಚು ಕಮ್ಮಿ ಏನಾದ್ರು ಸಿಕ್ಕಿದ್ರೆ ಬಾಚ್ಕೊಂಬಿಡವ ಅಂತ. ನಡಿ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ, ಹೋಗಪ್ಪ. ಒಳ್ಳೇದಾಗ್ಲಿ. ಇವನೇ ಒಂದ್ ಗುಡ್ಡ ಇದ್ದಾಗ ಇದ್ದಾನೆ, ಇವನು ರಾಗಿ ಗುಡ್ಡನ್ ಖರೀದಿ ಮಾಡ್ತಾನಂತೆ. ನೋಡ್ದ್ಯಾ ಇವನ್ ದೌಲತ್ನ? 4 ಕೋಳಿ ಮಡಿಕೊಂಡು ಮೊಟ್ಟೆ ವ್ಯಾಪಾರ ಮಾಡ್ತಿದ್ದವನು ಈಗ ರಾಗಿ ಗುಡ್ಡನೇ ಕೊಂಡ್ಕೊಳಕ್ ಹೋಯ್ತಾವನೆ. ನಾವು ಇದೀವಿ. ಪಂಪಣ್ಣ, ನಾವೇನಾದ್ರೂ ಸರ್ಕಾರಿ ಕೆಲಸ ಬಿಟ್ಟು ಇವನಂಗೆ ಕೋಳಿ ಮಾರಕ್ ಹೋದ್ರೆ ಕೊನೆಗೆ ಕೋಳಿ ಇರ್ಲಿ ಕೋಳಿ ಪುಕ್ಕನ್ನು ಮಾರಕ್ ಬರಲ್ಲ, ಹಂಗಾಗ್ಬಿಡ್ತೀವಿ. ನಡಿ ಹರಾಜಾಗೋ ಜಾಗಕ್ಕೆ ಹೋಗೋಣ. ಹೆಂಗೆ ನನ್ನ ಪೋಸು ನೋಡ್ದೋನ್ ಕ್ಲೋಸು ಅಡ್ಬಿದೆ ಬುದ್ಧಿ ನನ್ನ ಮಗನೇ. ಹೇಳ ಮೇಕೆ, ನಾವ್ಯಾರು? ಚೇರ್ಮನ್ ಭಾವನವ್ರ ಬುದ್ಧಿ. ಅಷ್ಟೇ ಅಲ್ಲ, ಭಾವಿ ಮಾವ ಕೂಡ. ಅಂದ್ರೆ ನಿಮ್ಮ ಬಾಸಿಗೆ ಬಾಸು ಅಂತವ್ರ ಮುಂದೆ ನೀನು ಕೃಷ್ಣದೇವರಾಯನ್ ತರ ತಲೆಗೆ ಪೇಟ ಕಟ್ಕೊಂಡು ನಿಂತಿದೀಯಲ್ಲ, ಜಾರ್ಸ್ ಹೊದ್ಬಿಡ್ತೀನಿ ನನ್ನ ಮಗನೇ. ಸ್ವಲ್ಪ ಕಟ್ಟ ತೆಗೆದು ಹಂಗೆ ಅದು ಮರ್ಯಾದೆ. ನನ್ನ ಎದುರುಗಡೆ ಸಾಯೋವರೆಗೂ ಹಿಂಗೆ ಇರ್ಬೇಕು, ಗೊತ್ತಾಯ್ತಾ? ತಿಮ್ಮ ಹೆಂಗೆ ಬೆಣ್ಣೆನೋ ಅಡ್ಬಿದ್ದೆ ಏನ್ಲಾ ಕೊಟ್ಯಾ? ನನ್ನ ಮಗನೇ ಚೇರ್ಮನ್ ಮಾವ ಕಂ ಭಾವನ ಮುಂದೆ ಸೊಂಟಕ್ಕೆ ಬಟ್ಟೆ ಕಟ್ಕೊಂಡು ನಿಂತಿದ್ಯಾ? ಬಿಚ್ಚಿ ತಲೆ ಕಟ್ಲಾ? ಒದ್ದ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಪಂಗ್ಲಿಸ್ಕೊಂಡ್ಬಿಡ್ಬೇಕು ನನ್ನ ಮಗನೇ. ಕಟ್ಲಾ ಹಂಗೆ? ಅದು ನನ್ನ ಮಗನೇ ಮರ್ಯಾದೆ ಅಂದ್ರೆ. ಕೇಳ, ರಾತ್ರಿ ಬೆಡ್ ಮೇಲೆ ಮಲಿಕೊಂಡಾಗ್ಲೂ ಹಂಗೆ ಕಟ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಗೋ. ಯಾವನವನು ಕದ ನಿಧಾನಕ್ಕೆ ತಟ್ಲಾ? ಬಂದ್ರೆ ಜಾರ್ಸಿ ಯಾವ್ದು ಓದ್ಬಿಡ್ತೀನಿ ನೋಡು. ಏನಪ್ಪ ನಿನ್ ಗಲಾಟೆ? ಯಾವನ ತಲ್ಮಾಸ್ದವನ್ ಬಂದ್ ಕದ ತರ್ತಾವನೆ, ಹೋಗ್ ತಗಿಲ್ಲ. ನೀನೇ ಹೋಗ್ ತೆಗೆ. ನನ್ಗೆ ಮಂಚ ಬಿಟ್ಟಿದ್ರೆ ಹಶ್ವಾಯ್ತದೆ, ಒಟ್ಟಿಗೇನಾದ್ರು ಬೇಕು, ಇಲ್ಲ ಅಂದ್ರೆ ಸುಸ್ತಾಯ್ತದೆ. ನೀನೇ ಹೋಗ್ ತಗಿಲ್ಲ. ನಿನ್ಗೆ ಬರೀ ಸುಸ್ತು, ನನ್ಗೆ ತಲೆ ಸುತ್ತು. ತೆಗಿದ್ರೆ ತೆಗಿ, ಇಲ್ಲ ಬಿದ್ಕೋ. ಏನೋ ನೀ ಮೌನ್ ನೋಡ್ದ ದಿವಾನ್ ನನ್ ಮಗನ್ ಮಾತಾ ಬಂದೆ ತರೇನು? ಅದ್ಯಾಕ ಬಡ್ಕತ್ಯಾ? ಅಲ್ಲೊಂದ್ ನಲ್ಗೆ ಇಲ್ಲೊಂದ್ ನಲ್ಗೆ ತಗೊಂಬಂದ್ ಕಷ್ಟಪಟ್ಟು ಒಂದ್ ಕದ ಮಾಡ್ಕೊಂಡಿದೀನಿ. ನೀನ ಇಲ್ಲ ನೆಗದ್ ಬಿದ್ದೋಗ್ಬಿಟ್ಟಿದ್ದೆ. ಬಾಗಲ್ ತಟ್ಟಿ ಕೈಯೆಲ್ಲ ತಣ್ಣಗಾಗೋಯ್ತು. ಪುಕ್ಸಟ್ಟೆ ತರ್ತೀಯ? ಗೌರ್ಮೆಂಟ್ ಇಂದ ಸಂಬಳ ತಗೊಳಕಿಲ್ವಾ? ನಿಂಗೆ ಒಂದ್ ಕಾಗದ ಬಂದೈತೆ. ಮನಿ ಆರ್ಡ್ರ್ ಯಾವ್ದು ಬಂದಿಲ್ವಾ? ಬಂದ್ರೆ ಕೊಡಕಿಲ್ವಾ? ಕೊಡ್ದಿದ್ರೆ ಬಿಟ್ಬಿಡ್ತೀನ. ಏನಾರ ಬಕ್ಷೀಸು? ಬಕ್ಷೀಸ ತಿರ್ಕೊಂಡ್ ತಿನ್ನೋರ್ಗೆ ಹಿಡ್ಕೊಂಡ್ ಅದ್ ಏನೋ ಮಾಡ್ರಂತೆ, ಹಂಗಾಗೋಯ್ತ್ ಕಡೆ ನಿನ್ ಕತೆ. ಏನೋ ಮಾಮೂಲು ಕೊಡೋದ್ ಕೇಳ್ದನಪ್ಪ. ಇಟ್ಟಿನ ಮಕ ನೋಡಿ 15 ದಿನದ ಮೇಲೆ ಆಗೋಯ್ತು. ಅಕ್ಕಿ ಯಾವ ಆಕಾರದಲ್ಲಿದೆ, ಹಾಲು ಬೆಳಗಿದೆಯೋ ಕಪ್ಪಿದೆ ಅಂತ ಕೂಡ ನೋಡಿ ಮರ್ತೋಗಿದೆ ಅಲ್ವಪ್ಪ? ಹೌದಲ್ವೇನ್ಲ ಮಗ, ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತಿವಿ ಅಂತ ತಿಳ್ಕೊ, ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ನಿನ್ ಸಂಕಟ ನೋಡ್ಲಾರೆ ಕಣಪ್ಪ, ನನ್ ಸ್ವಂತ ದುಡ್ಡಿದ್ರೆ ನಾನೇ ಕೊಟ್ಬಿಡ್ತಿದ್ದೆ. ನಿನ್ ಹೋಗ್ತೀನಿ, ನನಗೆ ಗೊತ್ತಿಲ್ವೇನಯ್ಯ. ಅಯ್ಯೋ ಯಾಕೆ ಮಗ ತಲ್ ತಿರ್ಗ್ತಾದ? ಹೌದಪ್ಪ. ಕೂಸಾರ ಕಡ್ಲ ಅಯ್ಯೋ
ಸೊಂಟ ಮುರ್ದೋಯ್ತು. ನನ್ನ ಮಗ ತಲ್ತಿರ್ಗೆ ನೀನ್ ಏನಾದ್ರು ಅವ್ರಿಗೆ ಹಣ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅವ್ರ ಹೆಣ ಬರಕ್ ನೀನೇ ಬರ್ಬೇಕಾಯ್ತದೆ. ದುಡ್ಡು ಎಷ್ಟಿದ್ದೀನಿ ಅತ್ತಿಗೆ ಆಸ್ಪತ್ರೆ ಕರ್ಕೊಂಡೋಗ್ಬೇಕು. ಸರ್ಕಾರ ದುಡ್ಡು ಕಣಪ್ಪ. ಸರ್ಕಾರ ಆದ್ರೆ ನಾವು ಸರ್ಕಾರ ಮುಚ್ಚ ಬಾಯ್ದ ಆಗಿದ್ದಾಗೆ ಕೈ ಬದಲಾಯ್ತಾ ಇರ್ತದ ಅಷ್ಟೇ. ಇದು ಹಂಗೆ ಕಣಪ್ಪ, ಕೈಯಿಂದ ಕೈಗೆ ಬದಲಾಯಿಸೋದು. ಅಪ್ಪ ಮಗ ಬಲ್ ನನ್ನ ಮಕ್ಕಳು ಬರ್ತೀನಿ. ಗೊಯ್ದಪ್ಪ ಬಿಕನಾಸಿ ನನ್ನ ಮಗನ್ ತಗೊಂಬಂದು ಏನಾ ಹೋಗಲ್ಲೋಪರ್. ಏನಮ್ಮೆ ನಾನ್ ವ್ಯಾಪಾರ ಕೂತ್ಕೊಂಡ್ರೆ ನಂದೈ ಶೆಟ್ಟಿ ಅಂಗಡಿಲಿ ವಿಕ್ರಮಾದಿತ್ಯ ಕೂತ್ಕೊಂಡಂಗೆ ಬೋ ಚೆನ್ನಾಗಿ ವ್ಯಾಪಾರ ಆಯ್ತದೆ ಅಂದೆ. ನಿನ್ ಮಾರೇನ ಒತ್ತಾರದಿಂದ ಒಬ್ಬ ತಿರ್ಬೋಕಿ ನನ್ ಮಗನು ನೋಡ್ಲೇ ಇಲ್ಲ. ನೀನು ಮಾತು ಕೇಳಿ ಮಡಕೆ ಸಂದಿಯಲ್ಲಿ ಮಂಗನ್ ತರ ಮಗ ಮುಚ್ಕೊಂಡ್ ಕೂತ್ಕೊಂಡ್ರೆ ಯಾವ ನನ್ನ ಮಗ ಬರ್ತಾನೆ ವ್ಯಾಪಾರ ಮಾಡಕ್ಕೆ? ಇನ್ನೇನ್ ಬಿಚ್ಕೊಂಡ್ ಕುಡಿತ್ಯಾ? ಬಿಚ್ಕೊಂಡ್ ಕುಡಿಯಕ್ಕೆ ನನಗೇನು ಹುಚ್ಚ? ವ್ಯಾಪಾರ ಅನ್ಬೇಕೆ ಹೊಸಿ ಚಮಕ್ಕಾಗಿ ಅಲ್ಲು ಬಾಯಿ ಬಿಟ್ಕೊಂಡು ಮಾಡ್ಬೇಕು ವ್ಯಾಪಾರನ. ಬೀದಿಗೆ ಕಳ್ಸಿವ್ನಿ ಬಿಸಿಲು ಕಾಯ್ಬೇಡ ಅಂದ್ರೆ ಆಯ್ತದ? ಅದೇನ್ ಚಮಕ್ಕಿಂದ ವ್ಯಾಪಾರ ಮಾಡ್ತೀವ್ ಮಾಡು, ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಅಷ್ಟಂದ್ಯಲ್ಲ, ಈಗ ನೋಡು ನನ್ನ ಕರ ಮತ್ತೆ ಇದೇನ್ರಯ್ಯ ಒಳ್ಳೆ ಪೊರ್ಸೆಗ್ ಬಂದಾಗ ಬಂದ್ಬಿಟ್ಟಿದ್ರಿ. ಏನ್ ಸಮಾಚಾರ? ಮಡ್ಕೆ ತಗೊಳಕ ಸಾಯೋವರೆಗೂ ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ ನಿನ್ನ ಕೈಯಲ್ಲಿ ಇಷ್ಟು ದುಡ್ಡ ತಗ. ಈಗ ಹಾಕೊಂಬಿಟ್ಟ. ಅಬಾ 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 ಅಬಾ, ಒಂದ್ ವರ್ಷದಿಂದ ಮೂಲೆಯಲ್ಲಿ ಮುಡಿಕೆಯಲ್ಲಿ ಇದ್ದಿ ತೂತ್ ಪಡ್ಕೆಲ್ಲ ಒಂದೇ ದಿವಸ ಖಾಲಿ ಆಗ್ಬಿಡ್ತಲ್ಲಪ್ಪ ಶಿವನೇ. ಆ ಶಿವ, ಆ ಹೆಣ್ಣು ಮಂಡಿನ ಮುದ್ದೆಯಲ್ಲಿ ಅದೇನ್ ಕರಾಮತ್ ಇಟ್ಟಿದ್ಯೋ ಪರಮಾತ್ಮ. ಮುಂದಿನ ಜನ್ಮ ಅಂತ ಒಂದಿದ್ರೆ ಎಲ್ಡಿಡಿ ಬಂಡ್ ಜಾಸ್ತಿ ಹಾಕ್ಬಿಟ್ಟು ನನ್ನೂ ಹೆಣ್ ಮಾಡಿ ಭೂಲೋಕ ಕಳಿಸ್ಬಿಡು. ಈ ಊರ್ ನನ್ನ ಮಕ್ಳೆಲ್ಲ ಜಲ್ ಸುರ್ಸ್ಕೊಂಡು ನಾನು ಬೆನ್ನಿಂದೆ ಸುತ್ತಾಡ್ಬೇಕು. ಹಂಗ ಮಾಡ್ತೀನಿ.